ಹೇಳಿ ಸಾ. ಏನಮ್ಮ ಆ, ಒಂದು 2 ಪ್ಲೇಟು ಎಗ್ ರೈಸ್ ಕಟ್ಟಮ್ಮ. ಏನು ನಿಮ್ಮ ಅಂಗಡಿ ಫೇಮಸ್ ಆಗೋಗ್ಬಿಟ್ಟೈತೆ. ನನ್ನ ಹೆಂಡತಿ ನೆನ್ನೆಯಿಂದ ಅದೇ ಆಟ. ಹೋಗ್ಬಿಟ್ಟು ಊರಾಗ ಚೆನ್ನಾಗಿ ಮಾಡ್ತಾರಂತೆ, ಹಳ್ಳಿನಾಗ ತಗೊಬಿಟ್ ಬಾ ಅಂತ ಹೇಳಿ ಸುಮ್ಮನೆ ಫೋನ್ ಮೇಲೆ ಫೋನ್ ಕಣಮ್ಮ. ನನಗಂತೂ ತುಂಬ ಚೆನ್ನಾಗಿ ಮಾಡ್ತೀಯಂತೆ. ಯಾರೋ ಫ್ರೆಂಡ್ ತಗೊಂಡೋಗಿ ಕೊಟ್ಟಿದ್ರಂತೆ ಇಲ್ಲಿಂದ ಎಗ್ ರೈಸ್ ತಗೊಂಡೋಗಿ. ನನ್ನ ಹೆಂಡತಿ ಫೋನು ಇಲ್ಲ ರೀ, ತಗೊಂಡ್ಬರ್ರಿ. ನಾನು ಬ್ಯುಸಿ ಇದ್ದೀನಿ ಅಂದ್ರೂ ಕೇಳ್ತಾನೆ ಇಲ್ಲ. ಒಂದು 2 ಪ್ಲೇಟು ಪಾರ್ಸಲ್ ಮಾಡಮ್ಮ. ಓ ಹೌದಾ ಸರ್, ಖಂಡಿತ ಖಂಡಿತ ಮಾಡ್ತೀನಿ ಸರ್. ಒಂದು 5 ನಿಮಿಷ. ಏನಮ್ಮ ಒಬ್ಳೆ ನಡೆಸ್ತಾ ಇದೀಯ ಅಂಗಡಿನ? ಯಾರು ಇಲ್ವಾ ನಿಮ್ಮೂರು? ನಮ್ಮರು ಅಂತವ್ರೆ ಸಹ, ಆದ್ರೆ ಯಾರು ಬರಲ್ಲ. ಅದೇ ಹೇಳ್ತಾರಲ್ಲ, ಕಷ್ಟಪಟ್ಬಿಟ್ಟು ಬೆಳಿಬೇಕಾದ್ರೆ ಯಾರು ಬರಲ್ಲ, ಎಲ್ಲ ಬೆಳೆದ ಮ್ಯಾಲ್ಗಡಿಗೆ ಹೋದ್ಮೇಲೆ ಬರ್ತಾರೆ ಅಂತ ಅಂತವ್ರೆ ಸಹ. ನಮ್ಮ ಮನೆಗೂ ನೆಂಟ್ರು ಪಂಟ್ರು ಅಂತ ಹೇಳ್ಬಿಟ್ಟಿರೋರು. ಪರವಾಗಿಲ್ಲ ಸಹ, ನನಗೆ ಇದೆಲ್ಲ ಕಷ್ಟನೇನೇ ಆಗಕ್ಕಿಲ್ಲ. ಹೆಂಗೋ ಅನ್ಸರ್ಸ್ಕೊಂಡು ಮಾಡ್ಕೊಂಡು ಹೋಯ್ತೀನಿ ಸಹ, ಏನು ತೊಂದರೆ ಇಲ್ಲ. ಇರಿ ಸಹ ಇರಿ, 2 ನಿಮಿಷ ಮಾಡ್ಕೊಡ್ತೀನಿ. ಪರವಾಗಿಲ್ವೇನಮ್ಮ, ಬಿಸ್ನೆಸ್ ಏನ್ ತೊಂದರೆ ಇಲ್ವಾ? ಇಲ್ಲ ಸಹ ಇಲ್ಲ ಸಹ. ಅವಾಗ ಒಂದ್ಸಲ ಒಬ್ರು ತೊಂದರೆ ಕೊಟ್ಟಿದ್ರು ಸಹ. ಅವಾಗ ನಿಮ್ಮ ಪೊಲೀಸ್ ಮೇಡಮ್ ಅವರೇ ಯಾರೋ ಬಂದ್ಬಿಟ್ಟು ಚೆನ್ನಾಗಿ ಕ್ಯಾಕರ್ಸ್ ಮಕ್ಕೋಗಿ ಹೋಗಿದ್ರ. ಅವತ್ತಿಂದ ತಿರುಗಿ ಕಡಿಕೆ ಎಂಟ್ರೇನೇ ಇಲ್ಲ ಸಹ. ಹೆಂಗೋ ಸಂದಾಕ್ ನಡೀತಾ ಐತೆ ಸರ್ ವ್ಯಾಪಾರ ಎಲ್ಲನೂ. ಎಲ್ಲ ನಿಮ್ಮಂತರ ಆಶೀರ್ವಾದ ಅಷ್ಟೇನೇನಿಯ. ಹೆಂಗೋ ಕಷ್ಟಪಟ್ಕೊಂಡು ನಾನು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಸಹ. ಏನೋ ದೇವ್ರ ದಯೆಯಿಂದ ಎಲ್ಲರೂ ರುಚಿ ಚೆನ್ನಾಗೈತೆ ಅಂತಾನೆ ಹೇಳ್ತಾವ್ರೆ ಸಹ. ಅದೇ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳ್ತಾರೆ ಕಣಮ್ಮ. ನಾನು ನನ್ನ ಹೆಂಡತಿ ಹೇಳಿದಕ್ಕೆ ಈಗ ನೋಡು, ಈಗ ತಾನೇ ಗಾಡಿ ಹಾಕೊಂಡು ಹಂಗೆ ಬಂದೆ. ತಗೊಂಡ್ಬಿಟ್ಟು ಹಂಗೆ ನೀವು ಹೋಗೋಣ ಅಂತ ಹೇಳಿ. ಹೆಂಗೋ ಕೊಡಮ್ಮ, ಮಾಡಿಬಿಟ್ಟು. ಇನ್ನ ಚೆನ್ನಾಗಿದ್ರೆ ಬೇಕಾದ್ರೆ ದಿನ ಬಂದ್ಬಿಟ್ಟು ಇಲ್ಲೇ ತಗೊಂಡು ಹೋಗ್ತೀನಿ. ನನ್ನ ಹೆಂಡತಿಗೆ ಅವತ್ತಿಂದನೂ ಇಷ್ಟ ಎಗ್ ರೈಸ್ ಅವಳಿಗೆ. ಅದಕ್ಕೇನಂತೆ ಸಾ, ಬಿಡಿ ಬೇಕಾದ್ರೆ ಬಸ್ ಬರ್ತದಲ್ಲ, ಇಲ್ಲಿಂದ ಒಂದೇ ಬಸ್ ಅಲ್ವಾ ಸಾ. ಬೇಕಾದ್ರೆ ನೀವು ಪೊಲೀಸ್ ಸ್ಟೇಷನ್ ತೆಗೆ ಗಾಡಿ ನಿಲ್ಲಿಸ್ತದಲ್ಲ ಬಸ್ಸು. ಬೇಕಾದ್ರೆ ಒಂದು ಫೋನ್ ಹಾಕ್ಬಿಟ್ಟು ಫೋನ್ ನಂಬರ್ ತಗೊಂಡೋಗಿ ಹೇಳಿ ಸಾ. ನಿಮ್ಗೆ ಎಷ್ಟು ಬೇಕು ಅಂತೇಳಿ ಅಷ್ಟು ಪಾರ್ಸಲ್ ಹಂಗೇನೇ ಕಳಿಸ್ಕೊಡ್ತೀನಿ ನಾನು. ಇಲ್ಲಿ ಬಸ್ಸು 12ವರೆಗೆ ಬರ್ತದೆ ಸಾ. ಇಲ್ಲಿ ಪಾರ್ಸಲ್ ಮಾಡ್ಬಿಟ್ಟು ಕೊಟ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ತಗ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತು ಬರ್ತದೆ ಸಾ. ನಿಮ್ಗೆ ಏನ ತಿನ್ಬೇಕು ಅಂತ ಅನ್ಸಿದ್ರೆ ಹೇಳಿ ಸಾ. ನಾನೇನೇ ಹಂಗೇನೇ ಪಾರ್ಸಲ್ ಬಿಟ್ಟು ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ. ಅದ್ರಾಗ ಏನಂತೆ ಸಾ. ಹ್ಞೂ ಅಲ್ವೇನಮ್ಮ, ಒಳ್ಳೆ ಐಡಿಯಾ. ನಮ್ಗೇನ ನಮ್ಮ ಸ್ಟಾಫ್ ಅವ್ರಿಗೆ ಏನ ತಿನ್ಬೇಕು ಅಂತ ಅನ್ಸಿದ್ರೆ ಹೆಂಗೋ ಒಂದು 11 ಗಂಟೆ ನೀನು ಫೋನ್ ಹಾಕ್ತೀನಿ. ನಿನ್ನ ಫೋನ್ ನಂಬರ್ ಕೊಟ್ಟಿರಮ್ಮ. 11 ಗಂಟೆಗೆ ಫೋನ್ ಹಾಕಿದ್ರೆ 12 ಗಂಟೆ 12:30 ಬಸ್ ಅಲ್ವಾ, ಆರಾಮ ಪಾರ್ಸಲ್ ಇಷ್ಟು ಬೇಕು ಅಂದ್ರೆ ಅಷ್ಟು ಕಟ್ಬಿಟ್ಟು ಕಳಿಸ್ತೀಯ. ಹೆಂಗೋ ಹಂಗೇನೆ ಫೋನ್ ಪೇನಾಗೆ ದುಡ್ಡು ಕಳಿಸಿದ್ರೆ ಆಯ್ತು. ಸಾ ನಿಮ್ಗೆ ಯಾವಾಗ ಬೇಕೋ ಹೇಳಿ ಸಾ. ನಾನು ಮಧ್ಯಾಹ್ನದಂಗೆ ಏನು ಯಾವಾಗೂ ಮಾಡಲ್ಲ ಸಾ. ಸಂಜೆನೇ ಎಗ್ ರೈಸ್ ಅವು ಸ್ಟಾರ್ಟ್ ಮಾಡೋದು. ನೀವು ಹೇಳಿದ್ರೆ, ನೀವು 12 ಗಂಟೆಗೆ ಹೇಳಿದ್ರು ಸಾಕು ಸಾ. ಅರ್ಧ ಗಂಟೆ ಸಾಕು ನನಗೆ. ನಾನೇನೋ ಮನೆಗೆಲ್ಲ ರೆಡಿ ಮಾಡ್ಕೊಂತ ಇರ್ತೀನಿ ಸಾ. ಬೇಕಾದ್ರೆ ತಂದುಬಿಟ್ಟು ಹಂಗೆ ಕೊಟ್ಟು ಕಳಿಸ್ಬಿಡ್ತೀನಿ ನಿಮ್ಗೆ. ನಮ್ಗೇನು ತೊಂದರೆನೂ ಇಲ್ಲ ಸಾ. ನನಗೇನು ಬಿಸ್ನೆಸ್ ಆಗಬೇಕು ಸಾ. ಸಾ ನಿಮ್ಮ ಮುದ್ರಾಗ ಏನನ್ನ ಬೇಕು ಅಂತ ಅನ್ಸಿದ್ರೆ, ನಾನು ಅನ್ಕೊಂಡಿದ್ದೀನಿ ಕ್ಯಾಟ್ರಿನ್ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಅವಾಗ ಹೇಳಿ ಸಾ, ನಮಗೂ ನಾನು ಮಾಡ್ಕೊತೀನಿ. ಖಂಡಿತ ಕಣಮ್ಮ. ಬೆಳೆಯ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು. ಪಾಪ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದಿ, ಸಪೋರ್ಟ್ ಮಾಡ್ದಂಗೆ ಇರೋಕ್ಕಾಗ್ತೈತಾ? ನನ್ನ ಹೆಂಡತಿಗೆ ನಾನು ಏನಾದರೂ ಹೇಳ್ತಾನೆ ಇರ್ತೀನಿ, ಮಾಡೆ ಅಂತ. ನನ್ನ ಹೆಂಡತಿ ಸೋಮಾರಿ ಮಾಡೋದೇ ಇಲ್ಲ. ನಿಮ್ಮ ಥರ ಕಷ್ಟಪಟ್ಬಿಟ್ಟು ಮಾಡೋ ಹೆಂಗಸ್ರನ್ನ ನೋಡಿದ್ರೆ ನಿಜವಾಗೂ ನಮಗೂ ಭಾಳ ಸಂತೋಷ ಖುಷಿ ಆಗ್ತೈತೆ ಕಣಮ್ಮ. ಪಾಪ ಸ್ವಂತ ಬಿಸ್ನೆಸ್ ಮಾಡ್ತಾವ್ರೆ ಅಂತ ಹೇಳಿ. ಹಾಂ ಸಾ, ಇದೊಂದು ಸಹಾಯ ಮಾಡಿ ಸಾ. ಸರಿ ಕಣಮ್ಮ, ದುಡ್ಡು ಫೋನ್ ಪೇ ಮಾಡ್ತೀನಿ. ಹಾಂ ಸಾ, ನಂಬರ್ ತಗೊಳ್ಳಿ, ಹಂಗೆ ಫೋನ್ ಹಾಕಿ ಸಾ. ಸರಿ ಕಣಮ್ಮ. ಅಣ್ಣ ಬನ್ನಿ, ಇಡಿ ಅಣ್ಣ. ನಮ್ದು ಇದಿತ್ತು ಕಣಮ್ಮ, ಮನೆ ಕಟ್ಟಿಸ್ತಾ ಇದ್ವಿ ಇಲ್ಲಿ. ಕೂಲರ್ಗೆ ಬೇಕಿತ್ತು. ನಾ ದಿನ ಅನ್ನ ಸಾರು ಅದು ಇದು ಮಾಡ್ತಿದ್ವಿ. ಇವತ್ತು ಎಗ್ ರೈಸ್ ಕೊಡ್ಸನಿ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಜೊತೆಗೆ 2 ಮೊಟ್ಟೆ ಕಣಮ್ಮ. 10 ಎಗ್ ರೈಸ್ ಪಾರ್ಸಲ್ ಕಟ್ಬಿಟ್ಟು 2 ಮೊಟ್ಟೆ ಕಟ್ಬಿಡಮ್ಮ. 10 ಎಗ್ ರೈಸ್ ಅಣ್ಣ, ಈಗಲೇ ಮಾಡ್ಕೊಡ್ತೀನಿ. ಅಣ್ಣ ಒಂದು ಅರ್ಧ ಗಂಟೆ ಆಗ್ತದೆ. ಪರವಾಗಿಲ್ಲ ಕಣಮ್ಮ, ಅದಕ್ಕೆ ತಾನೇ ಮುಂಚಿತವಾಗಿ ಬಂದಿದ್ದು. ನಮ್ಮ ಕೂಲರ್ಗೆ ವಾರಕ್ಕೊಂದಿನ 2 ದಿನ ಏನಾದ್ರೂ ನಾನ್ ವೆಜ್ಜು ಎಗ್ ರೈಸ್ ಆ ಥರ ಮಾಡ್ಕೊಡ್ತೀನಿ. ಇನ್ನು ವಾರ ಪೂರ್ತಿ ಅನ್ನ ಸಾರು ತಿಂದಿತ್ತಾರಲ್ಲ ಮುದ್ದೆ, ಅದಕ್ಕೇನೆ. ನನಗೆ ಗೊತ್ತಿರಲಿಲ್ಲ, ಪ್ಯಾಟೆಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತಾ ಇದ್ದೆ ಕಣಮ್ಮ. ಅಯ್ಯೋ ಅಷ್ಟು ದೂರ ಹೋಗಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಎಲ್ಲ ಮಾಡೋದಕ್ಕಿನ್ನ ಯಾರೋ ಹೇಳಿದ್ರು ಇಲ್ಲೇನೆ ಎಗ್ ರೈಸ್ ಅಂಗಡಿ ಐತೆ, ಚೆನ್ನಾಗಿ ಮಾಡ್ತಾರೆ ನೋಡಿ, ತಗೊಂಬಿಟ್ಟು ಬರ್ರಿ ಅಂತ. 10 ಎಗ್ ರೈಸ್ ಪಾರ್ಸಲ್ ಜೊತೆಗೆ 2 ಮೊಟ್ಟೆ ಕಣಮ್ಮ. 20 ಮೊಟ್ಟೆ 10 ಎಗ್ ರೈಸ್ ಪಟ್ ಅಂತ ಮಾಡ್ಕೊಟ್ಬಿಡಮ್ಮ. ಕಾಯ್ತಿರ್ತೀನಿ. ಅರ್ಧ ಗಂಟೆ ಅಷ್ಟೇನೆ. ಯಾಕಂದ್ರೆ ಒಂದೇ ಸಲ 10 ಪ್ಲೇಟು ಹಾಕ್ಬಿಟ್ರೆ ಕಷ್ಟ ಆಗೋಗ್ಬಿಡ್ತೈತೆ. 2 ಪ್ಲೇಟ್ 3 ಪ್ಲೇಟ್ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಅಣ್ಣ. 10 ನಿಮಿಷ ಅಂದ್ರೆ ಅರ್ಧ ಗಂಟೆ ಬೇಕಾಗ್ತೈತೆ. ಸರಿ ಆಯ್ತಮ್ಮ, ಅಲ್ಲಿ ಕಾಯ್ತಾ ಇರ್ತೀನಿ. ಸರಿ ಅಣ್ಣ. ಮಗಳೇ, ನನಗೊಂದು ಎಗ್ ರೈಸ್ ಕಣವ, ಎಗ್ ರೈಸು. ನಿಮ್ಗುನ ಆಯ್ತಾ? ಒಂದು 5-10 ನಿಮಿಷ ಮಾಡ್ಕೊಡ್ತೀನಿ. ಏನ್ ಮಗಳೇ, ಒಳ್ಳೆ ವ್ಯಾಪಾರ ಅನ್ನು. ಹೂ ಕಣಜಿ, ಇವಾಗ ತಾನೇನೆ 10 ಎಗ್ ರೈಸು 2 ಮೊಟ್ಟೆ ಬೇಕು ಅಂತ ಹೇಳೋಗವ್ರೆ. ಈಗ ಪಟ ಒಂದು ಅರ್ಧ ಗಂಟೆ ಬೇಕು. ಇವಾಗ ಮೊಟ್ಟೆ ಒಂದು 15 ನಿಮಿಷ ಬೇಯಿಸ್ಬೇಕು. ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡಿದ್ದೀನಿ. ನಿಮಗೆ ಬೇಜಾರಿಲ್ಲ ಅಂತಂದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮಾಡ್ಕೊಟ್ಬಿಡ್ಲಾ? ಯಾಕಂದ್ರೆ ಅವ್ರು ದೊಡ್ಡ ಆರ್ಡ್ರ್ ಬಂದ್ಬಿಟ್ಟೈತೆ. ಅವ್ರು ಕಾಯ್ತಾವ್ರ, ಪಾಪ ಕೂಲರೆಲ್ಲ ಕೆಲಸ ಮಾಡಿದಂಗೆ ಕಾಯ್ತಿರ್ತಾರ ಊಟ ಮಾಡೋಕ್ಕೆ ಅಂತ. ಅವ್ರಿಗೆ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ಮಾಡು. ಏಯ್ ಬಾ, ರೇಷನ್ ಎಲ್ಲ ತಗೊಬಿಟ್ಟು ಬಂದಿದ್ದೀನಿ, ಅಡುಗೆ ಮಾಡ್ಕೊಡ್ ಬಾ. ಓಹೋ, ಏನ್ರಿ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಹೇಳಿದ ತಕ್ಷಣನೇ ರೇಷನ್ ಎಲ್ಲ ಎತ್ಕೊಂಡು ಬಂದಿದ್ದೀರಾ? ಪರವಾಗಿಲ್ಲ, ಒಳ್ಳೆ ಬುದ್ಧಿನೂ ಬಂದೈತೆ. ಸರಿ ಆಯ್ತು, 1 ಗಂಟೆ ಇರಿ. ಪಟ ಅಂತ ಹೇಳ್ಬಿಟ್ಟು ಈಗ ದೊಡ್ಡ ಆರ್ಡರ್ ಬಂದೈತೆ. 10 ಪ್ಲೇಟ್ ಮಾಡಬೇಕು. 10 ಪ್ಲೇಟ್ ಮಾಡಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಬೇಕು. ಎಗ್ಗೆಲ್ಲ ಬೇಯಿಸ್ಕೊಡ್ಬೇಕಂತ ಅವ್ರಿಗೆ, ಮೊಟ್ಟೆ ಗಿಟ್ಟೆ ಎಲ್ಲನೂ. ಒಂದು ಅರ್ಧ ಗಂಟೆ ಇರಿ. ಪಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿಕೊಟ್ಬಿಟ್ಟು ಆಮೇಲೆ ಬಂದು ನಿಮಗೆ ಮಾಡ್ಕೊಡ್ತೀನಿ.
ಪಾಪ ಆ ಮಗನೂ ಇಲ್ಲೆಲ್ಲ ಮಾಡ್ಬೇಕಲ್ಲ. ನಿಮ್ಮ ಅಮ್ಮ ಐತಲ್ಲ ಮಾಡಿಸ್ಕೊಂಡ್ ತಿನ್ಬೇಕಲ್ಲ. ಅಜ್ಜಿ, ಗಂಡ ಹೆಂಡತಿ ವಿಷಯ ಸುಮ್ಮನೆ ಇದ್ಬಿಡು ಅಷ್ಟೇನೆ. ನೋಡೆ, ಅದೆಲ್ಲ ಆಗಲ್ಲ, ಅದೆಲ್ಲ ಬೇಕಾಗೂನು ಇಲ್ಲ. ನೋಡು, ನನಗೆ ಈ ಕ್ಷಣನೇ ನನಗೆ ಅಡುಗೆ ಮಾಡ್ಕೊಡ್ಬೇಕು. ಏನಂತ ಹೇಳ್ದೆ? ಗಂಡ್ಸಾದು ನಿನ್ನ ಕರ್ತವ್ಯ ಅಂತಂದ್ಮೇಲೆ ತಂದು ಹಾಕು ಅಂತ ಹೇಳ್ದೆ ತಾನೆ. ಈ ಗಂಡ್ಸಾಗಿ ನನ್ನ ಕರ್ತವ್ಯನ ನಾನು ನಂಬಿಕೊಂಡು ಮಾಡ್ತಾ ಇದ್ದೀನಿ. ಏನೇನು ಬೇಕು ಅಕ್ಕಿ, ಬ್ಯಾಳೆ, ಎಣ್ಣೆ, ಖಾರದ ಪುಡಿ ಎಲ್ಲನೂ ನೋಡು ಈ ಮೂಟೆನಾಗ ತುಂಬ್ಕೊಬಿಟ್ಟು ಬಂದೀವಿ. ನೋಡಿ, ಮಂತಾಗ ಬಂದು ಫಾಸ್ಟ್ ನನಗೆ ಅಡುಗೆ ಮಾಡಿಕೊಟ್ಟಿಕ್ಕಿ ಆಮೇಲೆ 10 ಎಗ್ ರೈಸನ ಮಾಡು, 20 ಎಗ್ ರೈಸನ ಮಾಡು, ಅದೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ಗಂಡಂಗೆ ಅಡುಗೆ ಮಾಡ್ಕೊಡೋದು ಕಲಿ. ಜಾಸ್ತಿ ಮಾತಾಡಕ್ಕೆ ಬರ್ಬೇಡ. ಅಪ್ಪಂಗೆ ಇನ್ನೂ 1 ಗಂಟೆ ಕಾದ್ಬಿಟ್ಟು ಆಮೇಲೆ ಬಂದು ತಗೊಂಡೋಗು ಅಂತ ಹೇಳು. ಇಲ್ಲ ಅಂದರೆ ರೀ, ಏನ್ ಜಗಳ ಮಾಡ್ಬೇಕು ಅಂತ ಏನು ಫಿಕ್ಸ್ ಆಗ್ಬಿಟ್ಟು ಬಂದಿದ್ದೀರಾ ಏನು? ಏನ್ ಜಗಳ ಮಾಡ್ಬೇಕಾ ನನ್ನ ಹತ್ರ ಈಗ? ರೀ, ನಿಮ್ಗೇನ್ ತಲೆ ಕೆಟ್ಟೈತಾ? 10 ಪಾರ್ಸಲ್ ಎಷ್ಟೊಂದು ದುಡ್ಡು ಬರ್ತೈತೆ. ನೀವು ಸುಮ್ಮನೆ ನಿಂತ್ಕೊಳ್ಳಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ನೋಡೆ, ಅದೆಲ್ಲ ನನಗೆ ಬೇಕಾಗಿಲ್ಲ. ಬಂದ್ಬಿಟ್ಟು ಅಡುಗೆ ಮಾಡ್ಕೊಡ್ಬೇಕು ಅಂದ್ರೆ ಅಡುಗೆ ಮಾಡ್ಕೊಡ್ಬೇಕು ಅಷ್ಟೇನೆ. ನಾವೇನು ಹೊಟ್ಟೆ ಇಸ್ಕೊಂಡು ಸಾಯ್ಬೇಕಾ? ನೀನು ಬಿಸ್ನೆಸ್ ಆದ್ರೂ ಮಾಡು, ಮಣ್ಣಾದ್ರೂ ಮಾಡು, ಅದೆಲ್ಲ ನಮಗೆ ಬೇಕಾಗಿಲ್ಲ. ಏನಂದೆ? ಗಂಡ್ಸು ಅದೊಂದು ಕರ್ತವ್ಯ ಅಂದೆ ಅಲ್ವಾ? ನೋಡೆ, ಗಂಡ್ಸಾಗಿರೋ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ. ನನ್ನ ಗಂಡಸ್ತನದ ಬಗ್ಗೆ ಏನೇ ಮಾತಾಡಿದ್ಯಾ ನೀನು? ಬಂದು ಅಡುಗೆ ಮಾಡ್ಕೊಡು. ಯೋನಪ್ಪ, ನೀನು ಹಿಂಗ ಆಡ್ತಿದ್ದೀಗಲ್ಲ ನೀನು. ಪಾಪ ನೀನ್ ಹೆಂಡತಿ ಬಿಸ್ನೆಸ್ ಮಾಡ್ತಾವಳೆ, ಮಾಡ್ಕೊಂಡಿರ್ಲಿ ಬಿಡು. ಅದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಕಿತ್ತೋದಂಗ ಅಡಿಯ ನೀನು? ತಲ್ಗಿಡ ಕೆಟ್ಬಿಟ್ಟೈತೆ ಅಂತ ನಿಂಗೆ? ಅದು ಪಾರ್ಸಲ್ ಪಾಪ ಒಪ್ರೂಪಕ್ಕೆಲ್ಲ ಶಾನೆ ಪಾರ್ಸಲ್ಗಳೆಲ್ಲ ಬರ್ತವೆ. ನೀನ್ ನೋಡು ಯಾವ ಥರ ಆಡ್ತಿದ್ದೀಗ ಅಂತ ಹೇಳ್ಬಿಟ್ಟು ಸುಮ್ಕ್ ನಡಿ. ಯಾಕೆ ಹಿಂಗ ಆಡ್ತಿದ್ದೀಗ ನೀನು? ಅಜ್ಜಿ, ಸುಮ್ಮನೆ ನಿನ್ಪಾಡು ನೀನು ಇದ್ಬಿಡು. ಅವಾಗಿಂದ ಹೇಳ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ತಂಟೆಗೆ ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಇದ್ಬಿಡು. ತೆಪ್ಪು ನಿಂತ್ಕೊಬಿಡು. ಈಗ ನನಗೆ ತಲೆ ಕೆಡಿಸ್ಬೇಡ ನನಗೆ. ಈಗ ನೋಡೆ, ಈಗ ಗೊತ್ತಿಯ ಮನೆ ತಕ್ಕ ಅಷ್ಟೇನೆ. ಇಲ್ಲ ದೇವ್ರಣೆ ಕೇಳ್ತೀನಿ, ಡೈವರ್ಸ್ ಕೊಟ್ಬಿಡೋದೇನೇನಿಯ. ರೀ, ಒಂದು ಅರ್ಧ ಗಂಟೆ ಇರ್ರಿ ಮಾಡ್ಕೊಡ್ತೀನಿ. ಅದಕ್ಕೆ ನಾ ಹೆಂಗೆಂಗೋ ಮಾತಾಡ್ತಿದ್ದೀರಲ್ಲ, ನೀವು ಅವಾಗ ಮಾತಾಡಿದ್ದಕ್ಕೆ ಪಾಪಕ್ಕೆ ನಾನು ಮಾತಾಡಿದೆ. ಈಗ ನೋಡಿ, ಎಗ್ ರೈಸ್ ಅದು ಪಾರ್ಸಲ್ ಕಟ್ಟೋದು ಅನ್ಕ ನಾನು ಬರಲ್ಲ ಅಷ್ಟೇನೆ. ಡೈವರ್ಸು ಅಂತ ಮಾತಾಡ್ತಿರಲ್ಲ ನೀವು. ಹೆಂಗೆಂಗೋ ಆಡಬೇಡಿ ನೀವು, ಇರಿ. ಇಲ್ಲ ಅಂತಂದರೆ ಈಗ ನಿನಗೂ ನಿಮ್ಮ ಅಮ್ಮಂಗೆ ಇಬ್ರಿಗೂ ಸೇರಿ 2 ಪ್ಲೇಟ್ ಎಗ್ ರೈಸ್ ಪಾರ್ಸಲ್ ಮಾಡ್ಕೊಡ್ತೀನಿ. ಮನೆಗೆ ಹೋಗಿ ತಿನ್ಕೊಳ್ಳಿ. ಆಮೇಲೆ ಬೇಕಾದರೆ ನಾನು ಅಡುಗೆ ಮಾಡ್ಕೊಡ್ತೀನಿ. ಅಡುಗೆ ಮಾಡೋದು ನನ್ನ ಕರ್ತವ್ಯ ತಾನೇ? ಕರ್ತವ್ಯನೇ. ಸರಿ, ಅಡುಗೆ ಮಾಡೋದು ನನ್ನ ಕರ್ತವ್ಯ. ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ನನ್ನ ಕರ್ತವ್ಯ ಇಲ್ಲ ತಾನೇ? ನಿಮಗೆ ಹೊಟ್ಟೆ ತುಂಬ ಊಟ ಹಾಕಬೇಕು. ನೋಡಿ, ನಿಮ್ಗೂ 2 ಪ್ಲೇಟು ಪಟ ಅಂತ ಈಗಲೇ 10 ನಿಮಿಷಕ್ಕೆ 2 ಪ್ಲೇಟ್ ನಿಮಗೆ ಎಗ್ ರೈಸ್ ಮಾಡ್ಕೊಡ್ತೀನಿ. ನಿಂತ್ಕೊಳ್ಳಿ, ತಗೊಂಡೋಗ್ಬಿಟ್ಟು ನೀನು ನಿಮ್ಮಮ್ಮ ತಿನ್ಕೊಳ್ಳಿ. ಮಧ್ಯಾಹ್ನದ ಊಟ ಎಲ್ಲ ಸರೋಗ್ತೈತೆ. ರಾತ್ರಿ ಊಟಕ್ಕೆ ಬಂದು ಬಿಸಿ ಅನ್ನ ಸಾರು ಮುದ್ದೆ ಎಲ್ಲ ಮಾಡ್ತೀನಿ. ನನಗೇನಾದ್ರೂ ಅದನ್ನೇನೆ ಮಾಡೋದು ಅಡುಗೆನ. ನೀವು ಅಷ್ಟೇನೆ 10 ನಿಮಿಷ ನಿಂತ್ಕೊಳ್ಳಿ. ಇವತ್ತೇನೋ ಎಗ್ ರೈಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತೀಯಾ? ನಾಳೆ ಏನು ಮಾಡ್ತೀಯಾ? ದಿನ ಎಗ್ ರೈಸ್ ತಿನ್ನಕ್ಕೆ ನಮ್ಗೇನು ತಲೆ ಕೆಟ್ಟೈತಾ? ನಾನೇ ನಿಮಗೆ ದಿನ ಎಗ್ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿಲ್ಲ, ಇವಾಗ ಮಾಡ್ಕೊಡ್ತೀನಿ ಎಗ್ ರೈಸ್ನ ಅಂತ ಹೇಳ್ತಿರೋದು. ನೋಡಿ, ನನಗೆ ಸುಮ್ಮನೆ ತಲೆ ತಿನ್ಬೇಡಿ. ಈಗಾಗಲೇ ಟೈಮ್ ವೇಸ್ಟ್ ಆಗೋಗ್ಬಿಟ್ಟೈತೆ. ಅವ್ರು ಕಾಯ್ತಾ ಇರ್ತಾರೆ. ಪಟ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತೀನಿ ರೀ. ಅವ್ರ ಜೊತೆಗೆ ನಿಮ್ಮದು ಸೇರ್ಬಿಟ್ಟು ಮಾಡ್ಕೊಡ್ತೀನಿ. 10 ನಿಮಿಷ ನಿಂತ್ಕೊಳ್ಳಿ. ಬೇಕು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೀರಲ್ವಾ? ಎಲ್ಲ ಮನೆಗೂ ಎಂಟರ್ ದುಡಿತಾವ್ರೆ ಅಂದರೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ದುಡಿಲಿ ಅಂತ ಹೇಳ್ಬಿಟ್ಟು ನನ್ನ ಬಿಸ್ನೆಸ್ನೇ ಹಾಳು ಮಾಡೋಕ್ಕೆ ಅಂತಾನೆ ನೀವೇ ಬರ್ತಾನೆ. ಹೂನೆ, ನಾನು ಹಾಳು ಮಾಡೋಕ್ಕೆ ಅಂತಲೇ ಬರ್ತೀನಿ. ಏನಿವಾಗ ಹಾಳು ಮಾಡಿ ಎಕ್ಕುಡ್ಸೋಕ್ಕೆ ಅಂತಲೇ ಬರ್ತೀನಿ. ಏನಿವಾಗ ನಿನಗೆ ಸುಮ್ಮನೆ ಮುರ್ವಾದಿನಾಗೆ ಅದು ಏನಾಯ್ತು ಕೆಲಸ ಮಾಡು ಪಟ ಅಂತ. ಹೊಟ್ಟೆ ಸಿತೈತೆ, ಅರ್ಜೆಂಟಾಗಿ ಮಾಡ್ಕೊಡ್ಬೇಕು ಅಷ್ಟೇನೆ. ನನಗೆ 4 ಅಯ್ಯವ್ವ, ಇರಿ ಮಾಡ್ಕೊಡ್ತೀನಿ. ಅಯ್ಯ, ನಿಮಗೂ ನಿಮ್ಮ ಅಮ್ಮಗೂ ಇಬ್ಬರು ತಗೊಂಡೋಗ್ತೀನಿ. ರಾತ್ರಿಗೆ ಬಂದು ಮಾಡ್ಕೊಡ್ತೀನಿ. ಒಳ್ಳೆ ಕತೆ ಆಯ್ತಲ್ಲ ಇವ್ರದ್ದು. ಅಯ್ಯೋ, ನನಗೆ ಯಾವ ನೆಮ್ಮದಿನೂ ಇಲ್ಲ. ನನ್ನ ಮಗನ ಕಟ್ಕೊಳ್ಳೋದಕ್ಕೆ ನಾವು ಒಬ್ಬಳೇ ನೆಮ್ಮದಿಯಾಗಿದ್ದಿದ್ರು ಆಗೋಗೋದು. ಡೈವರ್ಸ್ ಕೊಡೋಣ ಅಂದರೆ ನಮ್ಮ ಮಾವನ ಮಕನೇ ನೆನಪಾಯ್ತದೆ. ನಮ್ಮ ಮಾವ ಪಾಪ ಎಷ್ಟು ಸಪೋರ್ಟ್ ಮಾಡಿ ಸಹಾಯ ಮಾಡೋರೆ. ಮಗನ ಚೇಂಜ್ ಮಾಡಮ್ಮ ಅಂತ ಎಷ್ಟು ಬೇಡ್ಕೊಂತಾರೆ. ಈ ಲೋಫರ್ನ ಚೇಂಜ್ ಮಾಡೋಕ್ಕಂತೂ ಆಗೋಕ್ಕಿಲ್ಲ. ಈ ನನ್ನ ಮಗ ಹಿಂಗೆ ಆಡ್ತಿದ್ರೆ ಯಾವಾಗ ಬಿಟ್ಟೋಯ್ತೀನೋ ನನಗಂತೂ ಗೊತ್ತಿಲ್ಲ. ಬೇಗ ಅರ್ಜೆಂಟ್ ಹೊಟ್ಟೆ ಸಿತೈತೆ, ಫಸ್ಟ್ ನನಗೆ ಮಾಡ್ಕೊಡ್ಬೇಕು. ಅವಯ್ಯ 10 ಪ್ಲೇಟ್ ಹೇಳೋನೆ ಅಂತ ಹೇಳ್ಬಿಟ್ಟು ಅವಯ್ಯ ಹಿಂಗೇನಾರ ಮಾಡಿಕೊಟ್ಟು ನಾನೇ ಸುಮ್ಮನಿರಲ್ಲ. ನನಗೆ ಫಸ್ಟ್ ಮಾಡ್ಕೊಡ್ಬೇಕು. ನಿಮಗೆ ಮಾಡ್ತೀರಾ ತಡ್ಕೊಳ್ಳಿ. ಓಹೋ, ಇವನು ಪರವಾಗಿಲ್ಲ, ಏನು ಆಟ ಆಡ್ತಾನೆ. ಯಾಕಜ್ಜಿ ಹಂಗೆ ಗುರಾಯಿಸ್ತಿದ್ಯಾ? ನಾನೇನು ಮಾಡಿದೆ? ನಾನು ನಿನ್ನ ಸಂಸಾರ ತಂಟೆಗೆ ಬಂದ, ನಿನ್ನ ತಂಟೆಗೆ ಬಂದ. ಅವಳು ನನ್ನ ಹೆಂಡತಿ, ನಾನು ಏನು ಬೇಕಾದರೂ ಮಾಡ್ಬೋದು. ಮಾಡ್ಕೊಳಪ್ಪ, ಬೇಡ ಅಂತಂದೆ ನಾನೇನಾದ್ರೂ. ತಗೊಳ್ಳಿ, 2 ಪ್ಲೇಟ್ ಐತಿದ್ರಾಗೆ 2.5 ಪ್ಲೇಟ್ ಎಕ್ಸ್ಟ್ರಾ ಹಾಕಿದ್ದೀನಿ. ತಿನ್ನಿ, ಹೊಟ್ಟೆ ತುಂಬತೈತೆ. ಇದು ತಿಂದಷ್ಟೊತ್ತಿಗೆ ರಾತ್ರಿಗೆ ಬಂದ್ಬಿಟ್ಟು ಅಡುಗೆ ಮಾಡ್ಕೊಡ್ತೀನಿ. ರೇಷನ್ ಇಲ್ಲ ಅಂತಿದ್ದಲ್ಲ, ಒಂದು ಮೂಟೆ ರೇಷನ್ ತಗೊಬಿಟ್ಟು ಬಂದಿದ್ದೀನಿ. ನೋಡಿ, ನಿಮ್ಮ ಹತ್ರ ಜಗಳಾಡಕ್ಕೆ ನನಗೆ 1 ರೂಪಾಯಿಯಷ್ಟು ಟೈಮ್ ಇಲ್ಲ. ಅರ್ಜೆಂಟಾಗಿ ನಾನು ಕೆಲಸ ಮಾಡಲೇಬೇಕು. ನಂದು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ನಾನು ಏನಾದರೂ ಮಾಡಲೇಬೇಕು. ಮಾಡು, ಯಾರು ಬೇಡ ಅಂತಂದ್ರು. ನೆನೆ ಬಂದು ಎಗ್ ರೈಸ್ ಕೇಳಿದಕ್ಕೆ ಕಾಸು ಕೇಳ್ದಲ್ಲ, ಇವತ್ತು ನೋಡ್ದ ಹೆಂಗೆ ಪುಕ್ಸಟ್ಟೆ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಳೋದು. ಕತ್ತೆಗೂ ಒಂದು ಕಾಲ ಬದೈತೆ ಅಂತ ಹೇಳ್ಬಿಟ್ಟು ನೋಡೋಣ ನಾಳೆಗೆ ಹೋದ್ ಏನು ಮಾಡ್ಕೊಡ್ತೀಯ ಅಂತ. ನನ್ನ ಮೇಲೆ ರೋಫ್ ಆಗ್ತೀಯಲ್ವಾ? ನನಗೆ ಮುಸ್ರೆ ತಟ್ಟೆ ತೊಳಿ ಅಂತ ಹೇಳ್ತೀಯಲ್ವಾ? ಅದು ಏನು ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಸರಿ ಆಯ್ತು, ನಂಗೆ ಟೈಮ್ ಇಲ್ಲ. ನನಗೆ ನಿಮ್ಮ ಹತ್ರ ಕಿತ್ತಾಡ್ಕೊಂಡು ನಿಮ್ಮ ಹತ್ರ ಇದು ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ. ಹೋಗಿ ಸುಮ್ಕೆನೆ ಕೊಟ್ಟಿದ್ದೀನಿ ತಾನೇ ನಿಮಗೆ ತಿನ್ನಕ್ಕೆ ಅಂತ ಹೇಳಿ ತಗೊಂಡೋಗಿ ಸುಮ್ಕೆನೆಯ. ಯಾಕೆ ಸುಮ್ಕೆ ನಾನು ಬೇಜಾರು ಮಾಡ್ತೀರಾ? ಇಲ್ಲಿ ಕೈ ಕಾಲು ಆಡಕ್ಕಿಲ್ಲ. 10 ಪ್ಲೇಟ್ ಮಾಡ್ಬೇಕು ನಾನು. ಇನ್ನೊಂದ್ಸಲ ನಾನು ತಂಟೆಗೆ ಬರಲಿ ಮಾಡ್ತೀನಿ.
ಏನವ ಇವನು ಹಿಂಗಾಡ್ತಾನಲ್ಲ ಇವನೇ ನಿನ್ ಗಂಡನ ಇಲ್ಲ ನಿನ್ ಶತ್ರುನ ಹೆಂಗವ ಇವ್ರ ಕಾಟ ತಡ್ಕೊಂಡಿದ್ಯಾ ನೀನಂತೂನುವೆ ಬ್ಯಾರೆ ಹೆಣ್ಮಗಳೇನಾರು ಆಗಿದ್ರೆ ಇಂಥ ಕಾಟವ ತಡ್ಕೊಂತಾನೆ ಇರಲಿಲ್ಲ ಬೇಕಂತಾನೆ ನೀನು ನೋಡ್ದ ಬೇಕಂತ ಹೆಂಗೆಲ್ಲ ಮಾಡ್ತಾವನೆ ಅಂತ ಹೇಳಿ ಅಯ್ಯೋ ಅವ್ರ ಅಮ್ಮಂದು ಇವಂದು ಅವತ್ತಿಂದನೂ ದುರಿದ್ರ ಬುದ್ಧಿನೇನಿಯ ಬೋಲು ಕಿರಿಕ್ಕು ಪಾರ್ಟಿಗಳು ಇಬ್ರುನುವೆ ನೀನು ಆದಷ್ಟು ಹುಷಾರಾಗಿರೋದು ಎಷ್ಟೋ ವಾಸಿ ಕಣವ ಇವರಿಂದ. ಅಯ್ಯೋ ಅಜ್ಜಿ ನಾನೇನು ಇವ್ರ ಮಕ್ಕ ನೋಡ್ಕೊಂಡು ಇವ್ನ ಜೊತೆಗಿಲ್ಲ ಇವ್ ನನಗೆ ಯಾ ಲೆಕ್ಕನೂ ಇಲ್ಲ ವಾಸ್ಗಾಕ್ಬಿಟ್ಟು ಹೊಂಟೋಯ್ತೀನಿ. ನಮ್ಮ ಮಾಮ ತುಂಬ ಒಳ್ಳೆಯವರು. ಇವತ್ತು ನಾನು ಈ ಸ್ಟ್ಯಾಂಡಾಗಿರೋಕ್ಕೆ ಎಗ್ ರೈಸ್ ಅಂಗಡಿ ಇಕ್ಕಕ್ಕೆ ನನ್ನ ಕಿವಿ ಕೇಳ್ಸೋಕ್ಕೆ ಕಾರಣ ಆಗಿರೋದೇ ನಿನಗೆ ನಮ್ಮ ಮಾವ. ನಾನೇನ ಬಿಟ್ಟು ಹೋಗ್ಬಿಟ್ರೆ ಸುಮ್ಮನೆ ಚೆನ್ನಾಗಿರಕ್ಕಿಲ್ಲ. ನಮ್ಮ ಮಾವನು ಏನೋ ಆಸೆ ಇಕ್ಕೊಂಡು ಪಾಪ ಏನೋ ನನಗೆಲ್ಲ ಸಹಾಯ ಮಾಡವ್ರೆ. ಹಿಂಗೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಹೋ ನಿಮ್ಮ ಮಾವನಿಗೋಸ್ಕರ ಇರೋದೇನವ? ಹೂ ಕಣಜಿ, ನಮ್ಮ ಮಾವನಿಗೋಸ್ಕರನೇ ಇರೋದು. ಅದಕ್ಕೋಸ್ಕರನೇ ಕಷ್ಟಪಡ್ತಿರೋದು. ತುಂಬ ಸಹಾಯ ಮಾಡಿದ್ರು ನಮ್ಮ ಮಾವ ನನಗೆ. ಈ ಅಂಗಡಿ ಇಕ್ಕಕ್ಕೆ ಸುಮಾರು ದುಡ್ಡು ಕೊಟ್ಟವ್ರು ನನಗೆ. ಚೆನ್ನಾಗಿರಮ್ಮ ಅಂತ ನೋಡೋಣ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಇದಕ್ಕೆಲ್ಲನೂ ಪರಿಹಾರ ಮಾಡ್ತೀನಿ. ಈಗ ನನಗೆ ಟೈಮ್ ಇರಲಿಲ್ವಲ್ಲ ಅದಕ್ಕೆ ಮಾತಾಡಲಿಲ್ಲ. ಇಲ್ಲ ಅಂದಿದ್ರೆ ಸರಿಯಾಗಿ ಮಾತಾಡ್ತಿದ್ದೆ. ಇದಕ್ಕೆಲ್ಲ ಒಂದು ವ್ಯವಸ್ಥೆಯ ಮಾಡ್ತೀನಿ ರೀ. ಮಾಡಮ್ಮ ಮಾಡು, ನೀನು ಬುದ್ಧಿವಂತೆ ಅಲ್ವಾ, ಏನೋ ಒಂದು ಮಾಡೇ ಮಾಡ್ತೀಯ ಮಾಡು. ನಿನ್ನ ಸಪೋರ್ಟ್ಗೆ ಪೊದ್ದು ಎಲ್ರೂ ಅವರೇ ಅಂದರೆ ನೀನು ಎಲ್ಲೋ ಸಂದಕ್ಕೆ ಇರ್ತೀಯ ಬಿಡವ. ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಮಾಡು ಆದ್ರೂ ಇಂಥ ಗಂಡ ಇಂಥ ಅತ್ತೆ ನಿಂಗೆ ಸಿಗ್ಬಾರ್ದಾಗಿತ್ತು. ಏನು ಮಾಡೋಕ್ಕಾಯ್ತದೆ, ಎಲ್ಲ ಹಣೆ ಬರಹನಮ್ಮ. ಏನು ಮಾಡೋಕ್ಕಾಗಿಲ್ಲ. ಏನಮ್ಮ ಆಯ್ತಾಗ್ಲೇನೆ? ಓ ಅಣ್ಣ ಬಂದ್ರಾ? ಅಣ್ಣ ಇನ್ನೊಂದು 10 ನಿಮಿಷ. ಇಲ್ಲ ಇನ್ನೂ ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ ಕಣಮ್ಮ. 10 ಪ್ಲೇಟು ಅಂತ ಹೇಳಿದ್ನಲ್ಲ, 15 ಪ್ಲೇಟು ಮಾಡಮ್ಮ. ಓ 15 ಪ್ಲೇಟಾ? ಆಯ್ತಾಯ್ತು ಮಾಡ್ತೀನಿ. ಪರವಾಗಿಲ್ಲ, ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಕಾಯ್ತೀನಿ. ಕೆಲಸದವರೆಲ್ಲ ಕೆಲಸ ಮಾಡ್ತಿರ್ತಾರಲ್ವಾ, ತಿಂತಾರೆ ಅವರು. ಬ್ಯಾರೆ ಒಂದಿಬ್ರು 3 ಜನ ಎಕ್ಸ್ಟ್ರಾ ಬಂದ್ರು ಹುಡುಗರು ಕೆಲ್ಸಕ್ಕೆ ಇವಾಗ, ಅದಕ್ಕೆ ಹೇಳೋಗಣ ಅಂತ ಬಂದೆ. ಆಯ್ತಣ್ಣ 15 ಪ್ಲೇಟ್ ತಾನೆ, ರೆಡಿ ಮಾಡ್ತೀನಿ. ಅರ್ಧ ಗಂಟೆ ಕೊಟ್ಟರಲ್ಲ ಅಷ್ಟೊಳಗಡೆ ಮಾಡ್ಬಿಡ್ತೀನಿ. ಸರಿ ಕಣಮ್ಮ, ಆಯ್ತು. ಅದನ್ನೇ ಹೇಳೋಗಣ ಅಂತ ಬಂದೆ. ಮಾಡು. ನೋಡ್ದ ಅಜ್ಜಿ, ದೇವ್ರಿಗೂ ನನ್ನ ಕಷ್ಟ ಮುಟ್ಟೈತೆ. ದೇವ್ರೂ ಅರ್ಥ ಮಾಡ್ಕೊಂತೈತೆ ನಾನು ಎಷ್ಟು ಕಷ್ಟದಾಗಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿದ್ರಾ, ಇನ್ನೂ ಎಕ್ಸ್ಟ್ರಾ 5 ಪ್ಲೇಟ್ ಜೊತೆಗೆ ಇನ್ನೂ ಅರ್ಧ ಗಂಟೆ ಟೈಮ್ ಕೊಟ್ರು. ಅಪ್ಪ ಸದ್ಯ ಇವಾಗ ನನ್ನ ಗಂಡನ ಕಿರಿಕು ಇರಲ್ಲ, ಏನಿರಲ್ಲ, ನೆಮ್ಮದಿಯಾಗಿ ಮಾಡ್ಬೋದು. ಮಾಡವ, ಒಳ್ಳೆಯವ್ರಿಗೆ ದೇವರು ಕಾಯ್ತಾನೆ. ಮಾಡು.